ಇದ್ದಾರೆ. ನಮ್ಮ ಸಂಸತ್ ಸದಸ್ಯರಂತ ಪ್ರಭಾರವರಿದ್ದಾರೆ, ಪ್ರಭಾ ಮಲ್ಲಿಕಾರ್ಜುನ್ ಅವರು. ನಿಮ್ಮ ಅಭ್ಯರ್ಥಿ, ನಿಮ್ಮ ಮಗ, ನಿಮ್ಮ ಶಕ್ತಿ, ನಮ್ಮ ಸಮರ್ಥಿದ್ದಾರೆ. ಎಲ್ಲ ನಮ್ಮ ನಾಯಕರುಗಳು, ಮಂತ್ರಿಗಳು ಎಲ್ಲ ಕೂಡ ಇದ್ದಾರೆ. ನಾನು ದಾದಾ ಸೀಟ್ ಆದಿಯಾಗಿ ಎಲ್ಲ ಲೀಡರ್ಸು ಎಲ್ಲ ಕೂಡ ಇದ್ದಾರೆ. MLA ಗಳು, ನಮ್ಮ ಶಾಸಕರು ತನ್ವೀರ್ ಸೇಠು, ರಿಜ್ವಾನು, ಎಲ್ಲ ಮಂತ್ರಿಗಳು ಎಲ್ಲ ಕೂಡ ಇದ್ದಾರೆ. ಆರ್ಎಸ್ ಇದ್ದಾರೆ, ಪೈಲ್ಮಾನ್ ಇದ್ದಾರೆ, ಜಮೀರ್ ಅಹಮದ್ ಬರ್ತಾ ಇದ್ದಾರೆ, ಎಲ್ಲ ಇದ್ದಾರೆ. ಈಗ ಮಳೆ ಬರ್ತಾ ಇದೆ, ನಾನು ಜಾಸ್ತಿ ಮಾತಾಡೋದಿಲ್ಲ. ನಮ್ಮ ರಿಜ್ವಾನ್ ರವರು ಕಾಂಗ್ರೆಸ್ ಏನು ಶಕ್ತಿ, ನಾವು ಪಕ್ಷ, ನಿಮಗೆ ನಾವೇನ್ ಶಕ್ತಿ ಕೊಟ್ಟಿದ್ದೀವಿ, ನಾವೇನ್ ಶಕ್ತಿ ಕೊಟ್ಟಿದ್ದೀರಿ ಅಂತ ಹೇಳಿ ತಿಳಿಸಿದ್ದಾರೆ. ಈ ದೇಶದ ಇತಿಹಾಸನೇ ಕಾಂಗ್ರೆಸ್ ಇತಿಹಾಸ. ಇವತ್ತು ಕಾಂಗ್ರೆಸ್ ಪಕ್ಷ ಮಾತ್ರ ಎಲ್ಲರೂ ಕೂಡ, ನಿಮ್ಮೆಲ್ಲರೂ ಕೂಡ ರಕ್ಷಣೆ ಕೊಡಲಿಕ್ಕೆ ಸಾಧ್ಯ ಅನ್ನೋದು ನಿಮಗೆ ಅರ್ಥ ಇದೆ. ನಮ್ಮ ಸೋದರಿ ಪ್ರಭಾ ಮಲ್ಲಿಕಾರ್ಜುನ್ ಅವರು ತಮಗೆ ಉತ್ತಮವಾದಂತ ವಿಚಾರವನ್ನ, ಮನವಿಯನ್ನ ಮಾಡಿದ್ದಾರೆ. ಇವತ್ತು ಶಿವಶಂಕರಪ್ಪನವರು ಕೋವಿಡ್ ಸಂದರ್ಭದಲ್ಲಿ ಯಾವ ರೀತಿ ನಿಮ್ಮ ಕಷ್ಟಕಾಲಕ್ಕೆ ಇದ್ದು ಯಾವ ರೀತಿ ನಿಮ್ಮ ನಗರವನ್ನ ಬೆಳೆಸಿದ್ದಾರೆ ಅನ್ನೋದಕ್ಕೆ ನಿಮ್ಮ ಕಣ್ಣುಗಳೇ ಸಾಕ್ಷಿ. ಬೆಂಗಳೂರು ನಗರಕ್ಕಿನ್ನ ಏನ್ ಮಳೆ ಬರೋದಿಲ್ಲ, ಪರವಾಗಿಲ್ಲ, ಕೂತ್ಕೊಳ್ಳಿ, ಪರವಾಗಿಲ್ಲ, ಮಳೆ ಬರೋದಿಲ್ಲ, ಮಳೆಗೆಲ್ಲ ಎದುರುಕೊಳ್ಳೋಕೆ ಆಗೋದಿಲ್ಲ. ನಾವೆಲ್ಲ ಬೆಂಗಳೂರು ನಗರಕ್ಕಿನ್ನ ಉತ್ತಮವಾಗಿ ಇವತ್ತು ದಾವಣಗೆರೆ ಅಭಿವೃದ್ಧಿ ಆಗಿದೆ. ನಾನು ಬೆಳಗಲ್ಲಿ ನೋಡಿದ್ದೇನೆ, ಬೆಂಗಳೂರಿಗಿನ್ನ ಚೆನ್ನಾಗಿ ಇವತ್ತು ದಾವಣಗೆರೆ ಅಭಿವೃದ್ಧಿಯನ್ನ ಮಾಡಿದ್ದಾರೆ ಕಳೆದ 40-50 ವರ್ಷದಿಂದ. ನಿಮ್ಮ ಕಷ್ಟಕಾಲಕ್ಕೆ ಬೆಲೆ ಏರಿಕೆ ಗಗನಕ್ಕೆ ಹೋಗ್ತಾ ಇದೆ ಅಂತೇಳಿ, ಆದಾಯ ಪಾತಾಳಕ್ಕೆ ಹೋಗ್ತಾ ಇದೆ ಅಂತೇಳಿ ನಾನು ಸಿದ್ದರಾಮಯ್ಯನವರು 5 ಗ್ಯಾರಂಟಿಗಳನ್ನ ಕೊಟ್ಟಿದ್ದೇವೆ. 5 ಗ್ಯಾರಂಟಿ 60,000 ಮನೆಗಳಿಗೆ, ತಾಯಂದಿರಿಗೆ, ನಿಮ್ಮ ಮನೆ ಬಾಗಿಲಿಗೆ 2,000 ರೂಪಾಯಿ ಕೊಡ್ತಾ ಇದ್ದೇವೆ. ನಿಮ್ಮ ಪ್ರತಿ ಮನೆಗೂ ಕೂಡ ಗೃಹ ಜ್ಯೋತಿಯನ್ನು ಕೊಡ್ತಾ ಇದ್ದೇವೆ. 1,60,000 ಮನೆಗೆ 10 ಕೆಜಿ ಅಕ್ಕಿಯನ್ನು ಕೊಡ್ತಾ ಇದ್ದೇವೆ. ಎಲ್ಲ ನನ್ನ ತಾಯಂದಿರು ಉಚಿತವಾಗಿ ಪ್ರಯಾಣ ಮಾಡುವಂತ ಅವಕಾಶವನ್ನು ನಾವು ಮಾಡಿಕೊಡ್ತಾ ಇದ್ದೇವೆ. ಇದು ನಿಮ್ಮ ಮನೆಗೆ. ಇಂಥದ್ದು ಒಂದು ಕಾರ್ಯಕ್ರಮ ಯಾವ್ದಾದ್ರು ಪಾರ್ಟಿಯವರು, ಬಿಜೆಪಿಯವರು ಮಾಡಿಕೊಟ್ಟಿದ್ದಾರಾ? ನಿಮ್ಮ ಕಷ್ಟಕಾಲದ ಸಹಾಯ ಮಾಡಿದ್ದಾರಾ? ಕೋವಿಡ್ ಆದಾಗ ಲಸಿಕೆಯನ್ನ ಏನು ನಿಮ್ಗೆಲ್ಲ ತೊಂದರೆ ಇತ್ತು, ಆ ಸಂದರ್ಭದಲ್ಲಿ ವ್ಯಾಕ್ಸಿನೇಷನ್ ಯಾರು ಕೊಟ್ಟರು? ಶಿವಶಂಕರಪ್ಪನವರು ಕೊಟ್ಟರು. ಇಡೀ ದೇಶಕ್ಕೆ ಒಂದು ಮಾದರಿಯಾಗಿ ಇವತ್ತು ಅವರು ಸಹಾಯವನ್ನು ಮಾಡಿದ್ದಾರೆ. ಇವತ್ತು ನಮ್ಮ ರಿಜ್ವಾನ್ ರವರು 10 MLC, 10 MLA, 4 ರಾಜ್ಯಸಭಾ, 1 MP, 20 ಜನ ಚೇರ್ಮನ್ರು ಕಾಂಗ್ರೆಸ್ ಪಕ್ಷ ಕೊಟ್ಟು ಅಂತ ಹೇಳಿದ್ರು. ಯಾಕೆ? ನಿಮ್ಗೆಲ್ಲ ಶಕ್ತಿಗೋಸ್ಕರ. ನಾನು ಜಾಸ್ತಿ ಮಾತಾಡೋದಿಲ್ಲ, ಮುಖ್ಯಮಂತ್ರಿ ಮಾತಾಡ್ತಾರೆ, ತಾವೆಲ್ಲ ಸಹಾಯ ಮಾಡಬೇಕು, ಆಸ್ಪತ್ರೆ ಮಾತಾಡ್ಕೊಡ್ಬೇಕು. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.